ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಚಕ್ಷು. ನಾನು ರಾಘವೇಂದ್ರ. ನಮ್ಮ ಬ್ಯಾಂಗ್ಳೂರಲ್ಲಿ ಹಿಡನ್ ಸ್ಪಾಟ್ಸ್ಗಳು ತುಂಬಾ ಇದೆ, ನಮಗೆ ಗೊತ್ತೇ ಇರೋದಿಲ್ಲ. ಒಂದು ವೀಕೆಂಡ್ಸ್ ಅಲ್ಲೆಲ್ಲಾದ್ರೂ ಹೋಗಿದ್ ಬರೋದು, ಇಲ್ಲ ಲಾಂಗ್ ರೈಡ್ ಎಲ್ಲಾದ್ರೂ ಹೋಗಿದ್ ಬರಕ್ಕೆ ಇಲ್ಲೇ ನಮ್ಮ ಬೆಂಗಳೂರಿಂದ ಒಂದು 30 ಕಿಲೋಮೀಟರ್ ಮಂಚಿನಬೆಲೆ ಡ್ಯಾಮ್ ಅಂತ ಇದೆ. ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವತ್ತು ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋಣ. ಆಫ್ಟರ್ ಕೆಂಗೇರಿ ನೈಸ್ ರೋಡ್ ನೀವು ಕ್ರಾಸ್ ಮಾಡಾದ್ಮೇಲೆ ಎಕ್ಸ್ಪ್ರೆಸ್ ಹೈವೇ ತೊಗೋಬೇಡಿ. ಯಾಕೆಂತ ಹೇಳಿದ್ರೆ ಟೋಲ್ ರಿಕ್ವೈರ್ಮೆಂಟ್ ಏನಿಲ್ಲ, ನಮಗೆ ಸರ್ವಿಸ್ ರೋಡಲ್ಲೇ ಹೋಗಬೇಕು. ನೈಸ್ ರೋಡ್ ಕ್ರಾಸ್ ಮಾಡ್ತಿದ್ದಂಗೆ ನೀವು ಸರ್ವಿಸ್ ರೋಡ್ ತೊಗೊಂಡ್ರೆ ಇಲ್ಲಿ ಬ್ರಿಡ್ಜ್ ಮೇಲೆ ಫಸ್ಟ್ ರೈಡ್ ತೊಗೋಬೇಕಾಗುತ್ತೆ ಟೋಲ್ ಆದಮೇಲೆ. ಇಲ್ಲಿಂದ ಒಂದೇ ರೋಡು, ಇಲ್ಲಿ ದೊಡ್ಡೇರಿ, ಕೆಂಪದಾಪನಹಳ್ಳಿ ಅಂತ ಎಲ್ಲ ಬರುತ್ತೆ. ಈ ರೋಡಲ್ಲಿ ಹೋದರೆ ಡೆಡ್ ಎಂಡಲ್ಲೇ ನಿಮಗೆ ಮಂಚಿನಬೆಲೆ ಡ್ಯಾಮ್ ಅಂತ ಬೋರ್ಡ್ ಹಾಕಿರ್ತಾರೆ. ಈ ರೋಡಲ್ಲಿ ಡೆಡ್ ಎಂಡಿಗೆ ಬಂದರೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ ಮಂಚಿನಬೆಲೆ ಡ್ಯಾಮ್ ಅಂತ. ಇಲ್ಲಿ ರೈಟ್ ತೊಗೊಂಡು ಮತ್ತೆ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಒಂದೇ ರೋಡು, ಏನು ಕನ್ಫ್ಯೂಷನ್ ಆಗೋದೇನಿರಲ್ಲ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ಹಾಕಿರ್ತೀನಿ. ಇದು ಮಂಚಿನಬೆಲೆ ಡ್ಯಾಮ್ ಅರ್ಕಾವತಿ ನದಿ ಏನು ಹರಿಯುತ್ತೆ ಅದ್ರ ಮೇಲೆ ನಿರ್ಮಾಣ ಮಾಡಿರೋದು. ಇದು ರಾಮನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುತ್ತೆ. ಸುಮಾರು ಬೆಂಗಳೂರಿಂದ ಒಂದು 40 ಕಿಲೋಮೀಟ್ರ್ ದೂರದಲ್ಲಿದೆ ಈ ಸ್ಥಳ. ನಮ್ಮ ಬ್ಯಾಂಗ್ಳೂರಲ್ಲಿ ಏನು ಟ್ರಾಫಿಕ್ ಪೊಲ್ಯೂಷನ್ ಎಲ್ಲ ಇದೆ ಅದರಿಂದ ಒಂದು ಸ್ವಲ್ಪ ರಿಲೀಫ್ ಸಿಗಬೇಕು ಅಂತ ಹೇಳಿದ್ರೆ ವೀಕೆಂಡಲ್ಲಿ ಒಂದು ವಿಸಿಟ್ ಮಾಡೋಕ್ಕೆ ಇದು ತುಂಬ ಚೆನ್ನಾಗಿದೆ. ಈ ಡ್ಯಾಮನ್ನು ಆಗಿನ ಕಾಲದಲ್ಲಿ ಸುತ್ತಮುತ್ತಲು ಬೆಂಗಳೂರು ಸುತ್ತಮುತ್ತಲು ಪ್ರದೇಶಗಳಿಗೆ ಕುಡಿಯೋಕೆ ನೀರು ಹಾಗೆ ನೀರಾವರಿ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿತ್ತು. ಇಲ್ಲಿ ಸಂಗ್ರಹವಾಗುವ ನೀರು ಮುಂದೆ TG ಹಳ್ಳಿ ಡ್ಯಾಮ್ಗೆ ಹರಿದೋಗುತ್ತೆ. ಈ ಸ್ಥಳದ ವಿಶೇಷತೆ ಏನಂದರೆ ಇಲ್ಲಿ ಕಾಣಿಸೋ ನೈಸರ್ಗಿಕ ಸೌಂದರ್ಯ, ಸುತ್ತಮುತ್ತಲು ಬೆಟ್ಟಗಳು, ವಿಶಾಲವಾದ ಜಲಾಶಯ, ತಂಪಾದ ಗಾಳಿ ಇವೆಲ್ಲವೂ ಸೇರಿ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತೆ. ವಿಶೇಷವಾಗಿ ಸಂಜೆ ಸಮಯದಲ್ಲಿ ಸೂರ್ಯಾಸ್ತದ ದೃಶ್ಯಗಳು ತುಂಬ ಮನಮೋಹಕವಾಗಿರುತ್ತೆ. ಪ್ರಕೃತಿಯನ್ನು ಪ್ರೀತಿಸುವವರು, ಫೋಟೋಗ್ರಫಿ ಮಾಡುವವರು ಮತ್ತು ವ್ಲಾಗ್ ಮಾಡೋರಿಗೆ ಮಂಚಿನಬೆಲೆ ಅಣೆಕಟ್ಟು ಒಂದು ಪರಿಪೂರ್ಣ ಸ್ಥಳ. ಆದರೆ ಇಲ್ಲಿ ನೀರಿಗೆ ಇಳಿಯೋದು, ಈಜುವುದು ಅಥವಾ ಸಾಹಸ ಚಟುವಟಿಕೆಗಳು ನಿಷೇಧವಾಗಿದೆ. ಎಲ್ಲರೂ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು. ಸೆಪ್ಟೆಂಬರಿಂದ ಜನವರಿ ತನಕ ಈ ಜಾಗ ಆ ವಾತಾವರಣದಲ್ಲಿ ತುಂಬ ಚೆನ್ನಾಗಿರುತ್ತೆ. ವೀಕೆಂಡಲ್ಲಿ ಬಂದರೆ ಸ್ವಲ್ಪ ಕ್ರೌಡ್ ಇದ್ದಾಗೆ ಇರುತ್ತೆ. ಹಾಗಾಗಿ ನೀವು ವೀಕ್ ಡೇಸಲ್ಲಿ ಬಂದರೆ ಒಂದು ಸ್ವಲ್ಪ ಎಲ್ಲ ಫ್ರೀ ಆಗಿರುತ್ತೆ. ನೀವು ಡ್ಯಾಮ್ ನೋಡೋಕ್ಕೆ ಬರ್ತೀನಿ ಅನ್ನೋದಕ್ಕಿಂತ ಈ ನೇಚರ್ನ ಎಂಜಾಯ್ ಮಾಡೋಕ್ಕೆ ಬರಬೇಕು. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಮಂಚಿನಬೆಲೆ ಡ್ಯಾಮ್. ನಾನಿವತ್ತು ಮಂಚಿನಬೆಲೆ ಡ್ಯಾಮ್ ಮುಂದೆ ಕೂತಿದ್ದೀನಿ. 1940ರಲ್ಲಿ ಆಗಿನ ಮೈಸೂರಿನ ಸರ್ಕಾರ ಈ ಅರ್ಕಾವತಿ ನದಿಯನ್ನ ಆಧಾರವಾಗಿ ಇಟ್ಕೊಂಡು ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ರು. ಏನಂತ ಹೇಳಿದ್ರೆ, ಈಗ ಹರಿತಾ ಇರ್ತಕ್ಕಂಥ ಈ ಅರ್ಕಾವತಿ ನದಿ ನಮ್ಮ ಬೆಂಗಳೂರಿನ ಜೀವನಾಡಿ ಕೂಡ ಹೌದು. ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಏನು ರೈತರೆಲ್ಲ ವ್ಯವಸಾಯ ಮಾಡ್ತಾರೆ ಅವ್ರಿಗೂ ಕೂಡ ತುಂಬಾ ಅನುಕೂಲ ಮಾಡ್ಕೊತಿದೆ ಈ ನದಿ. ಮಾರ್ನಿಂಗ್ ಸನ್ರೈಸ್, ಈವ್ನಿಂಗ್ ಸನ್ಸೆಟ್ ಟೈಮಿಗೆ ಬಂದ್ರೆ ನೀವು ತುಂಬಾನೇ ಎಂಜಾಯ್ ಮಾಡ್ತೀರಾ. ನಾನು ಮಧ್ಯಾಹ್ನ ಬಂದಿದ್ದೀನಿ. ಏನಂತ ಹೇಳಿದ್ರೆ, ನೀವು ಆನ್ ದಿ ವೇ ಬರ್ಬೇಕಾದ್ರೆ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಇದೆ, ಈ ಡ್ಯಾಮ್ ಒಳಗಡೆ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಮೊದಲೆಲ್ಲ ಇಲ್ಲಿ ತುಂಬಾ ಸೂಸೈಡ್ಗಳೆಲ್ಲ ನಡೀತಾ ಇತ್ತು, ಹಾಗಾಗಿ ಇದನ್ನ ರಿಸ್ಟ್ರಿಕ್ಟೆಡ್ ಏರಿಯಾ ಮಾಡಿದ್ದಾರೆ. ನೀವು ಬರ್ಬೇಕಾದ್ರೆ ಇಲ್ಲಿ ಮಂಚಿನಬೆಲೆ ಡ್ಯಾಮ್ ನಿಮ್ಗೆ ತುಂಬಾ ಅಲ್ಲಿ ದೂರದಿಂದಾನೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆ ವ್ಯೂ ನೋಡ್ತಾ ಇದ್ರೆ ನೀವು ಕಳೆದೋಗ್ತೀರಾ. ಒಂದು ಪ್ರಕೃತಿ ಸೌಂದರ್ಯ ಸೆಳಿಬೇಕು ನಮ್ಮ ಬೆಂಗಳೂರಿನ ಅಕ್ಕಪಕ್ಕದಲ್ಲೇ ಅಂತ ಹೇಳಿದ್ರೆ ಈ ಜಾಗಕ್ಕೆ ಬಂದ್ರೆ ತುಂಬಾನೇ ಚೆನ್ನಾಗಿದೆ. ಒಂದು ವೀಕೆಂಡ್ಸ್ ಅಲ್ಲೋ ಯಾವಾಗ ನೀವು ಫ್ರೀ ಇರ್ತೀರಾ ಒಂದ್ಸಲಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಬನ್ನಿ ನೋಡೋಣ ಯಾವ ರೀತಿ ಇದೆ ಈ ಡ್ಯಾಮ್ ಎಲ್ಲ ಅನ್ನೋದನ್ನ. ನಾವು ಏನಾದ್ರೂ ಪ್ರಕೃತಿನ ನೋಡಿ ಎಂಜಾಯ್ ಮಾಡ್ಬೇಕು ಅಂತ ಏನಾದ್ರೂ ಎಲ್ಲಾದ್ರೂ ಹೋದ್ರೆ ಅದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಆ ಪ್ರಕೃತಿ ಕಾಪಾಡೋದು ಕೂಡ. ನೀವೇನಾದ್ರೂ ತಿಂದಿದ್ದು ಮಾಡಿದ್ದು ಎಲ್ಲ ನಿಮ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಯಾವ್ದಾದ್ರು ಡಸ್ಟ್ಬಿನ್ ಇದ್ರೆ ಅಲ್ಲಿ ಬಿಸಾಕಿ, ಎಲ್ಲಂದ್ರಲ್ಲಿ ನೇಚರಲ್ಲಿ ಬಿಸಾಕಿ, ಅಲ್ಲಿಂದ ಬಂದು ಇದನ್ನೆಲ್ಲ ಹಾಳು ಮಾಡಕ್ಕಂತ ಯಾರು ಹೋಗ್ಬೇಡಿ. ನೋಡಿದ್ರಲ್ಲ ವೀಕ್ಷಕರೇ ಮಂಚಿನಬೆಲೆ ಡ್ಯಾಮ್ನ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನಮಸ್ಕಾರ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.